ಪ್ರೀತಿಸಿ ಕೈಕೊಟ್ಟ ಯುವಕ, ಆತನ ತಂದೆಯನ್ನೇ ಮದುವೆಯಾಗಿ ಸೇಡು ತೀರಿಸಿಕೊಂಡ ಯುವತಿ. ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ನೆಟ್ಟಿಗರು ತಮ್ಮದೇ ಅಭಿಪ್ರಾಯ ವ್ಯಕ್ತಪಡಿಸಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಕೆಲವರು ಯುವತಿಗೆ ಬೆಂಬಲ ನೀಡಿ ಕಮೆಂಟ್ ಮಾಡುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಾವು ಅನೇಕ ರೀತಿಯ ರಿವೆಂಜ್ ಸ್ಟೋರಿಗಳನ್ನು ನೋಡುತ್ತೇವೆ. ತನ್ನನ್ನು ವಂಚಿಸಿದ ಪ್ರಿಯಕರನ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಿರುವ ಸ್ಟೋರಿ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಸೇಡು ತೀರಿಸಿಕೊಳ್ಳಲು ಯುವತಿ ಆತನ ತಂದೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾಳೆ. ಆತನನ್ನೇ ಮದುವೆಯಾಗಿ ಪ್ರಿಯಕರ ಮನೆಗೆ ಚಿಕ್ಕಮ್ಮಳಾಗಿ ಎಂಟ್ರಿ ಕೊಟ್ಟು ಸೇಡು ತೀರಿಸಿಕೊಳ್ಳುತ್ತಿದ್ದಾಳೆ. ಈ ವಿಚಾರವನ್ನು ಆ ಯುವಕ ಸಹೋದರಿಯೇ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಸದ್ಯ ಈ ಸ್ಟೋರಿ ಸಖತ್ ಸದ್ದು ಮಾಡುತ್ತಿದೆ. ಸೇಡು ತೀರಿಸಿಕೊಳ್ಳಲು ಪ್ರಿಯಕರನ ತಂದೆಯನ್ನು ಯುವತಿ ಮದುವೆಯಾಗಿ ಮಲತಾಯಿಯಾಗಿ ಮನೆಗೆ ಬಂದಿದ್ದಾಳೆ ಎಂದು ಗೆಳೆಯನ ಸಹೋದರಿ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ನನ್ನ ಸಹೋದರ ಮತ್ತೊಂದು ವಿವಾಹ ಮಾಡಿಕೊಂಡಿದ್ದ. ಇದರೊಂದಿಗೆ ಆಕೆ ನಮಗೆ ಮಲತಾಯಿಯಾಗಿ ಬಂದಿದ್ದಾಳೆ. ಆ ಮೂಲಕ ನಮ್ಮ ಮನೆಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಿದ್ದಾಳೆ. ಆಕೆ ಮಾಡಿದ ಕೆಲಸಕ್ಕೆ ನಾವು ಶಾಕ್ ಆಗಿದ್ದೇವೆ ಎಂದು ಏನೆಲ್ಲ ಆಯಿತು ಎಂದು ವಿವರವಾಗಿ ಪೋಸ್ಟ್ನಲ್ಲಿ ದಾಖಲಿಸಿದ್ದಾಳೆ. ನನ್ನ ಸಹೋದರನ ಮದುವೆಯ ದಿನ ವಧು ವರ ಮಾತ್ರ ಬಿಳಿ ಬಣ್ಣದ ಬಟ್ಟೆ ಧರಿಸುತ್ತಾರೆ. ಆದರೆ ಅಂದು ಆಕೆ ಕೂಡ ಬಿಳಿ ಬಣ್ಣದ ಬಟ್ಟೆ ಧರಿಸಲು ಮೊದಲು ಈಕೆ ಯಾಕೆ ಹೀಗೆ ಮಾಡುತ್ತಾಳೆ ಅಂತ ನಮಗೆ ಅರ್ಥ ಆಗಲಿಲ್ಲ. ನವ ದಂಪತಿ ಹಾಗೂ ಸಂಬಂಧಿಗಳೊಂದಿಗೆ ಫೋಟೋ ಕೂಡ ತೆಗೆಸಿಕೊಂಡಿದ್ದಳು. ಆ ಬಳಿಕ ಮಲತಾಯಿಯಾಗಿ ನಮ್ಮ ಮನೆಗೆ ಎಂಟ್ರಿ ಕೊಟ್ಟಿದ್ದಳು ಎಂದು ಯುವಕನ ಸಹೋದರಿ ತಿಳಿಸಿದ್ದಾಳೆ. ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ನೆಟ್ಟಿಗರು ತಮ್ಮದೇ ಅಭಿಪ್ರಾಯ ವ್ಯಕ್ತಪಡಿಸಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಕೆಲವರು ಯುವತಿಗೆ ಬೆಂಬಲ ನೀಡಿ ಕಮೆಂಟ್ ಮಾಡುತ್ತಿದ್ದಾರೆ. ಆಕೆ ಯಾರು, ಊಹೆ ಮಾಡಲು ಆಗದಂತಹ ಟ್ವಿಸ್ಟ್ ಕೊಟ್ಟಿದ್ದಾಳೆ. ಸವಾಲಿಗೆ ಪ್ರತಿ ಸವಾಲು ಅಂತ ಕೆಲವರು ಮೆಚ್ಚುಗೆ ಸೂಚಿಸಿದ್ದು, ಮತ್ತೆ ಕೆಲವರು ಇದರಿಂದ ಆಕೆ ಸಾಧಿಸಿದ್ದು ಆದರೂ ಏನು, ತನ್ನ ಜೀವನವನ್ನೇ ನಾಶ ಮಾಡಿಕೊಂಡಿದ್ದಾಳೆ ಎಂದು ಕೂಡ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ತನ್ನ ಮಾಜಿ ಗೆಳೆಯನನ್ನೇ ಮದುವೆಯಾದ ತಂದೆಯ ನಡೆಯನ್ನು ಕಂಡು ಮಗ ಶಾಕ್ ಆಗಿದ್ದು ತಂದೆಯೊಂದಿಗೆ ಮಾತನಾಡುವುದನ್ನು ಆತ ಬಿಟ್ಟಿದ್ದಾನೆ ಎನ್ನಲಾಗಿದೆ. ಆದರೆ ಈ ಘಟನೆ ಎಲ್ಲಿ ನಡೆದಿದೆ ಎಂಬ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಯುವಕನ ಸಹೋದರಿ ಮಾತ್ರ ಮಾಹಿತಿ ಹಂಚಿಕೊಂಡಿದ್ದಾಳೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.